ಶಕ್ತಿಯುತವಾಗಿ ಸಪ್ತಮಾತೆಯರು ನೆಲೆಸವ್ರೆ. ತಾಯಿ ಜಗದೀಶ್ವರಿ ಜಗನ್ಮಾತೆಯರು ಏನೇ ಕಷ್ಟ ಬಂದ್ರೂ ಇಲ್ಲಿ ಬೇಡ್ಕೊಂಡು ಹೋದರೆ ನೆರವೇರಿಸ್ತಾರೆ. ಕಾಯಿ ಕಟ್ಕೊಂಡು ಹೋಗ್ಬೋದು 3 ವಾರ ತೆಂಗಿನಕಾಯಿ. ಯಾವುದೇ ರೀತಿಯಾದ ಕಷ್ಟವಾಗಿದ್ರೂ ತಾಯಿ ನಿವಾರಣೆ ಮಾಡ್ತಾಳೆ. ಇವತ್ತು 48ನೇ ದಿನದ್ದು ವಿಜೃಂಭಣೆಯಾಗಿ ದೀಪಗಳು ಮಾಡಿದ್ದೀರಿ. ತುಂಬ ಚೆನ್ನಾಗಿ ತಾಯಿ ನಡೆಸ್ಕೊಟ್ಲು. ತುಂಬ ಭಕ್ತಾದಿಗಳು ಬಂದಿದ್ದಾರೆ. ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಏನೇ ಬೇಡ್ಕೊಂಡ್ರೂ ನಡೆಯುವಂಥ ಶಕ್ತಿ ಇದೆ ಈ ತಾಯಿ ಹತ್ರ. ಸಪ್ತಮಾತೆಯರು ಪ್ರತಿಯೊಂದಕ್ಕೂ ಒಂದೊಂದು ಮಾತೆಯರು ಒಂದೊಂದು ಕಷ್ಟ ನಿವಾರಣೆ ಮಾಡೋ ಶಕ್ತಿ ಇದೆ ಆ ತಾಯಿಗಳಿಗೆ. ವಿದ್ಯಾಬುದ್ಧಿ ಕೂಡ ಬ್ರಹ್ಮಿಣಿ ಇದ್ದಾಳೆ. ಭೂಮಿ ನಿವಾರಣೆ ಮಾಡೋ ಅಂಥದ್ದು ವರಾಯಿ ದೇವಿ ಇದ್ದಾಳೆ. ಎಲ್ಲ ಕಷ್ಟಗಳು ನಿವಾರಣೆ ಮಾಡೋ ಸಪ್ತಮಾತೆಗೆ ಅಮ್ಮನವ್ರು ಇದ್ದಾರೆ. ಎಲ್ಲ ಶಕ್ತಿಗಳು ಆ ಅಮ್ಮನವ್ರು ಇರೋದ್ರಿಂದ 7 ಜನ ಇರೋದ್ರಿಂದ ಎಲ್ಲ ಶಕ್ತಿನೂ ಇದೆ. ಏನೇ ಬೇಡ್ಕೊಂಡ್ರು ನೀಡೋವಂಥ ಶಕ್ತಿ ಇದೆ. ಬಂದು ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಕಾಯಿ ಕಟ್ಕೊಂಡು ಹೋದರೆ ತಾಯಿ ಏನೇ ಬೇಡ್ಕೊಂಡ್ರು ಈಡೇರಿಸೋ ಶಕ್ತಿ ಇದೆ ತಾಯಿ ಹತ್ರ. ಅಕ್ಕ ಅಮ್ಮನವ್ರು ಇದು 3 ವರ್ಷದಿಂದ ತಾಯಿ ಹೇಳ್ತಾಯಿದ್ಲು ಇಲ್ಲಿ ಗುಡಿ ಕಟ್ಟಬೇಕು ಅಂತ. ಈಗ 48 ದಿನ ಆಯಿತು ಇದು ಪ್ರತಿಷ್ಠಾಪನೆ ಆಗಿ. ಇವತ್ತಿನ ದಿನ ಪೂಜೆ 48ನೇ ದಿನ ಪೂಜೆ ದೀಪಗಳು ಮಾಡ್ತಾಯಿದ್ದೀರಿ ತಾಯಿಕ. ಇದು ಇವತ್ತು ಸಪ್ತಮಾತೆಯರು ಊರೆಲ್ಲ ಸೇರಿ ದೀಪಗಳು ಮಾಡಿ ಇವತ್ತಿನ ದಿನ 48ನೇ ದಿನ ಪೂಜೆ ನಡೀತು. ಭಕ್ತಾದಿಗಳು ಬಂದರು. ಅನ್ನದಾನ ನಡೀತು ತುಂಬ ಶಕ್ತಿಯುತವಾಗಿ ನಡೀತಾ ಇದೆ. ಇದು ಚಿನ್ನಾಗೇನಹಳ್ಳಿ ಬಿದ್ರೆ ಅಗ್ರಹಾರ ಅಂತಾರೆ. ಬಿದ್ರೆ ಅಗ್ರಹಾರ ಬೆಂಗಳೂರು ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ. ಸುರೇಶ್ ಬಿಲ್ಡಿಂಗು ತೆಂಗಿನ ತೋಪಲ್ಲಿ ನಡೆಯುತ್ತಿದೆ. ಇದು ದೇವಸ್ಥಾನ ಇಲ್ಲಿದೆ. ತಾಯಿ ಜಗದೀಶ್ವರಿ ಜಗನ್ಮಾತೆ ಜಗದ್ರಕ್ಷಕಿ ತಾಯಿ ಅಕ್ಕಯ್ಯಮ್ಮ ಓಂ ಸರ್ವಶಕ್ತಿ ಸರ್ವರೂಪಿಣಿ. ಎಲ್ಲರಿಗೂ ಒಳ್ಳೆಯದಾಗ್ಲಮ್ಮ ತಾಯಿ ಜಗದೀಶ್ವರಿ ಜಗನ್ಮಾತೃಕೆ ತಾಯಿ ನಿನ್ನೆ ನಂಬಿಕೆ ನಮ್ಮ ಅಕ್ಕಯ್ಯಮ್ಮ ತಾಯಿ. ಬೆಂಗಳೂರು ಪೂರ್ವ ತಾಲೂಕು ಬಿದ್ರೆ ಅಗ್ರಹಾರ ಸಪ್ತಮಾತೆ ದೇವಸ್ಥಾನದ 48ನೇ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಒಡಲಿ ಚಂದ್ರಶೇಖರ್ ಅಂತ ಅಣ್ಣವರಾದ ಹಾಗೂ ನಮ್ಮ ರೈತ ಸಂಘದ ಸದಸ್ಯರು ಎಲ್ಲ ಆಗಮಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಬೆಳಗ್ಗೆ ದೀಪಗಳಿದ್ವು. ದೀಪ ಆದಮೇಲೆ ಇದು ಕಲಸಗಳು ಎಲ್ಲ ಮಾಡಿ ಇದು ಮಾಡಿದ್ವಿ. ಎಲ್ಲ ಭಕ್ತಾದಿಗಳು ಬೆಳಗ್ಗೆ ಎಲ್ಲ ಅನ್ನದಾನಗಳು ಮಾಡಿದ್ದೀರಿ. ಬಿದ್ರೆ ಅಗ್ರಹಾರ ಸುರೇಶ್. ನಮ್ಮ ದೇವಸ್ಥಾನ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ರಾಜ್ಯಾಧ್ಯಕ್ಷರನ್ನ ಬರಮಾಡ್ಕೊಂಡ್ರಿ, ಕೇಳಿದ್ರಿ, ಬಂದಿದ್ದರು. ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ರೈತ ಸಂಘದವರು ಎಲ್ಲ ಬಂದಿದ್ದಾರೆ. ನಮ್ಗೆ ತುಂಬ ಆನಂದ ಆಯಿತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.